ನಮ್ಮ ಗೋಕರ್ಣದ ಮಹಾಬಲೇಶ್ವರ ಟೆಂಪಲ್ ನಲ್ಲಿ ಶಿವನ ಆತ್ಮಲಿಂಗವಿದೆ. ಈ ಒಂದು ಆತ್ಮಲಿಂಗ ಇಲ್ಲಿ ಹೇಗೆ ಬಂತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಒಂದು ಕತೆ ಕೇಳಿದರೆ ನೀವು ಪಕ್ಕಾ ಶಾಕ್ ಆಗ್ತೀರಾ. ಲಂಕಾಧಿಪತಿ ಬಲಿಷ್ಠ ರಾವಣ ಅವರ ಅಮ್ಮ ಸಮುದ್ರದಲ್ಲಿ ಶಿವನನ್ನು ಪೂಜೆ ಮಾಡ್ತಿರ್ತಾರೆ. ಆ ಒಂದು ಸಮುದ್ರದ ಅಲೆಗೆ ಶಿವನಿಂದ ಮಾಡಿರುವ ಲಿಂಗ ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ. ಆಗ ರಾವಣ ಡಿಸೈಡ್ ಮಾಡ್ತಾರೆ, ನಾನು ಘೋರ ತಪಸ್ಸನ್ನು ಮಾಡಿ ಕೈಲಾಸಕ್ಕೆ ಹೋಗಿ ನಾನು ಆತ್ಮ ಶಿವಲಿಂಗವನ್ನು ತಗೊಂಡು ಲಂಕೆಗೆ ಬರ್ತೀನಿ ಅಂತ. ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಘೋರ ತಪಸ್ಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶಿವನ ಹತ್ರ ಒಂದು ವರ ಕೂಡ ಪಡಿತಾನೆ. ರಾವಣ ಎಷ್ಟು ಬಲಿಷ್ಠವಾಗಿದೆ ಅಂತ ನಿಮ್ಗೆ ಗೊತ್ತು. ಅವನಿಗೆ 10 ತಲೆ ಕೂಡ ಇತ್ತು. ಆತ್ಮಲಿಂಗ ಶ್ರೀಲಂಕಾಗೆ ಹೋಗಿದರೆ ರಾವಣ ಮತ್ತಷ್ಟು ಬಲಿಷ್ಠ ಆಗ್ತಿದ್ದ. ಇದೀಗ ಅವನಿಗೆ ವರ ಕೂಡ ಸಿಕ್ಕಿದೆ. ಏನಪ್ಪಾ ವರ ಅಂದ್ರೆ ಆತ್ಮಲಿಂಗ. ಶಿವ ರಾವಣನಿಗೆ ಆತ್ಮಲಿಂಗವನ್ನು ಕೊಡ್ತಾನೆ. ಹಾಗೇನೆ ಈ ಒಂದು ಮಾತನ್ನು ನಮ್ಮ ಶಿವ ಹೇಳ್ತಾನೆ, ಯಾವಾಗ ನೀನು ಆತ್ಮಲಿಂಗವನ್ನು ಭೂಮಿ ಮೇಲೆ ಇಡ್ತೀಯೋ ಅದು ಅಲ್ಲೇ ಉಳಿದು ಬಿಡುತ್ತದೆ ಅಂತ. ರಾವಣ ಕೈಯಲ್ಲಿ ಆತ್ಮಲಿಂಗವನ್ನು ಇಟ್ಟುಕೊಂಡು ಲಂಕೆಗೆ ಹೋಗೋದಕ್ಕೆ ಮುಂದಾಗ್ತಾನೆ. ಲಂಕೆಗೆ ಹೋಗ್ಬೇಕು ಅಂದ್ರೆ ಕರ್ನಾಟಕದ ಮೇಲೆನೆ ಹೋಗ್ಬೇಕು. ಈ ಒಂದು ವಿಚಾರ ಲಾರ್ಡ್ ವಿಷ್ಣು, ಗಣೇಶ ಎಲ್ಲ ದೇವಾನು ದೇವತೆಗೆ ಗೊತ್ತಾಗುತ್ತೆ. ಮುಂದೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೇನೆ ಸಖತ್ ದೊಡ್ಡದಾಗಿದೆ. ಒಂದೇ ಒಂದು ರೀಲ್ ನಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಪಾರ್ಟ್ 2 ರೀಲ್ ನ ಮಾಡ್ತೀನಿ, ವೆಯ್ಟ್ ಮಾಡ್ತೀರಿ. ನಮ್ಮ ಆತ್ಮ ಶಿವಲಿಂಗ ಹೇಗೆ ಗೋಕರ್ಣಗೆ ಬಂತು ಅಂತ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಗಾಯ್ಸ್.